ಮೆಹುಲ್ಗೆ ರಾಜನಗರಿಂದ ಒಂದು ಕಾಲ್ ಬರುತ್ತೆ. ಅಲ್ಲೊಂದು ಕಳ್ತನ ಆಗಿದೆ. ಮೆಹುಲ್ ತನ್ನ ಕಾರಲ್ಲಿ ಮ್ಯೂಸಿಯಂಗೆ ಹೋಗ್ತಾನೆ. ಅಲ್ಲಿ ಹೋದ ತಕ್ಷಣ ಮ್ಯಾನೇಜರ್ ಹೇಳ್ತಾರೆ, ಇಲ್ಲಿ ಇಟ್ಟಿದ್ದ ಗೋಲ್ಡ್ ಬಿಸ್ಕೆಟ್ ಎಲ್ಲ ಯಾರೋ ಕದ್ಯಾರೆ, ಇದ್ದಿದ್ದು ಎಲ್ಲವನ್ನ ಕತ್ಕೊಂಡೋಗಿದ್ದಾರೆ. ಆವಾಗ ಮೆಹುಲ್ ಮ್ಯೂಸಿಯಂ ಅನ್ನ ಇನ್ವೆಸ್ಟಿಗೇಟ್ ಮಾಡ್ತಾನೆ. ಅಲ್ಲಿದ್ದ ಕ್ಯಾಮ್ರಾ ಫುಟೇಜ್ ಅನ್ನ ಚೆಕ್ ಮಾಡ್ತಾನೆ. ಲಾಜಿಕಲ್ ಆರ್ಮಿ ಈ ಫುಟೇಜ್ ಅನ್ನ ಗಮನ ಕೊಟ್ಟು ನೋಡಿ. ಇದು ಫಸ್ಟ್ ಫುಟೇಜ್, ಇದು ಸೆಕೆಂಡ್ ಫುಟೇಜ್. ಈ ಫುಟೇಜ್ ಅನ್ನ ನೋಡಿ ಮೆಹುಲ್ಗೆ ಅರ್ಥ ಆಗ್ಬಿಡುತ್ತೆ ಆ ಕಳ್ಳ ಯಾರು ಅಂತ. ಲಾಜಿಕಲ್ ಆರ್ಮಿ, ನಿಮ್ಗೆ ಅರ್ಥ ಆಯ್ತಾ? ಮೆಹುಲ್ ಫುಟೇಜ್ ನೋಡ್ಬೇಕಾದ್ರೆ ಕ್ಲೀನ್ ಮಾಡೋನು ಮ್ಯೂಸಿಯಂನ ಒಳಗಡೆ ಬಂದಿರ್ತಾನೆ. ಆವಾಗ ಅವನ ಬಕೆಟ್ ಅಲ್ಲಿ ಅರ್ಧ ನೀರಿತ್ತು, ನೆಲ ಒರೆಸಕೋಲು ಒಳಗಡೆ ಇತ್ತು. ಆದ್ರೆ ಹೋಗ್ಬೇಕಾದ್ರೆ ನೀರು ತುಂಬಿತ್ತು, ನೆಲ ಒರೆಸಕೋಲು ಕೈಯಲ್ಲಿತ್ತು. ಇದು ಹೇಗ್ ಸಾಧ್ಯ ಅಂದ್ರೆ ಖಂಡಿತ ಬಕೆಟ್ ಅಲ್ಲಿ ಏನೋ ಹಾಕಿದಾನೆ, ಅದೇ ಬಂಗಾರದ ಬಿಸ್ಕೆಟ್. ಮೆಹುಲ್ ಹೇಳಿದ ನಂತರ ಆ ಕ್ಲೀನರ್ನ ವಿಚಾರಿಸ್ತಾರೆ. ಗೋಲ್ಡ್ ಬಿಸ್ಕೆಟ್ ಅನ್ನ ವಾಪಸ್ ತಗೋತಾರೆ. ಆವಾಗ ಮ್ಯಾನೇಜರ್ ಮೆಹುಲ್ ಹತ್ರ ಹೇಳ್ತಾನೆ, ಥ್ಯಾಂಕ್ ಯು ಮೆಹುಲ್, ನೀವು ಕಳ್ಳನ್ನ ಹಿಡಿದ್ಬಿಟ್ರಿ. ಆವಾಗ ಮೆಹುಲ್ ಹೇಳ್ತಾನೆ, ಈಗ ಒಬ್ಬ ಕಳ್ಳನ್ನ ಹಿಡಿದಿದ್ದೀವಿ, ಇನ್ನೊಬ್ಬ ಬಾಕಿ ಇದ್ದಾನೆ. ಇದನ್ ಕೇಳಿ ಮ್ಯಾನೇಜರ್ ಶಾಕ್ ಆಗ್ತಾನೆ. ಇನ್ನೊಬ್ಬ ಕಳ್ಳನ? ಎಲ್ಲಿ? ಆವಾಗ ಮೆಹುಲ್ ಹೇಳ್ತಾನೆ, ಇಲ್ಲಿ ಇನ್ನೊಂದು ವಸ್ತು ಕೂಡ ಕಳ್ತನ ಆಗಿದೆ. ಲಾಜಿಕಲ್ ಆರ್ಮಿ, ಈ ಮ್ಯೂಸಿಯಂ ಅನ್ನ ಕರೆಕ್ಟ್ ಆಗಿ ನೋಡಿ, ಇಲ್ಲಿ ಇನ್ನೊಂದು ವಸ್ತು ಏನು ಕಳ್ತನ ಆಗಿದೆ. ಮೆಹುಲ್ಗೆ ಅರ್ಥ ಆಯ್ತು. ನಿಮ್ಗೆ ಗೊತ್ತಾಯ್ತಾ? ಈ ಬಾಕ್ಸ್ ನ ಡೈಮಂಡ್ ನೋಡಿ, ಇದರಲ್ಲಿ ಪ್ರೈಸ್ ಟ್ಯಾಗ್ ಇದೆ. ಒರಿಜಿನಲ್ ಡೈಮಂಡ್ ಅಲ್ಲಿ ಪ್ರೈಸ್ ಟ್ಯಾಗ್ ಇರೋದೇ ಇಲ್ಲ. ಅಂದ್ರೆ ಕಳ್ಳ ನಿಜವಾದ ಡೈಮಂಡ್ ನ ತೆಗೆದು ಫೇಕ್ ಅನ್ನ ಇಟ್ಟಿದ್ದಾನೆ. ಮ್ಯಾನೇಜರ್ಗೆ ಶಾಕ್ ಆಗುತ್ತೆ. ಮೆಹುಲ್ಗೆ ಕಳ್ಳನ್ನ ಹಿಡಿಯೋದಕ್ಕೆ ಹೇಳ್ತಾರೆ. ಮೆಹುಲ್ ಪೂರ್ತಿ ಮ್ಯೂಸಿಯಂ ಅನ್ನ ಇನ್ವೆಸ್ಟಿಗೇಟ್ ಮಾಡ್ತಾನೆ, ಆದ್ರೆ ಅವನಿಗೆ ಕ್ಲೂನೆಸ್ ಸಿಗೋದಿಲ್ಲ. ಮಾರನೇ ದಿನ ಮೆಹುಲ್ ಟಿವಿಯಲ್ಲಿ ನೋಡ್ತಾನೆ, ವಿಜಯನಗರ್ ಮ್ಯೂಸಿಯಂ ಅಲ್ಲಿ ಡೈಮಂಡ್ ನ ಕದ್ಯಾರೆ. ಮೆಹುಲ್ ಕಳ್ತನ ಆದ ಆ ಜಾಗಕ್ಕೆ ಹೋಗ್ತಾನೆ. ಮ್ಯೂಸಿಯಂನ ಸರಿಯಾಗಿ ನೋಡ್ತಾನೆ, ಆದ್ರೆ ಅಲ್ಲಿ ಕಳ್ಳನ ಫಿಂಗರ್ ಪ್ರಿಂಟ್ ಮತ್ತೆ ಲಿಂಕು ಸಿಗೋದೇ ಇಲ್ಲ. ಆವಾಗ ಮ್ಯೂಸಿಯಂ ಕ್ಯಾಮ್ರಾದ ಫುಟೇಜ್ ನ ತರ್ಸ್ಕೋತಾನೆ. ಫುಟೇಜ್ ನ ಗಮನ ಕೊಟ್ಟು ನೋಡ್ತಾನೆ. ಫುಟೇಜ್ ಅಲ್ಲಿ ಏನೋ ಒಂದು ವಿಚಿತ್ರ ಕಾಣುತ್ತೆ. ಲಾಜಿಕಲ್ ಆರ್ಮಿ ಈ ಫುಟೇಜ್ ಅನ್ನ ನೋಡಿ, ಮೆಹುಲ್ಗೆ ಈ ಫುಟೇಜ್ ಅಲ್ಲಿ ವಿಚಿತ್ರವಾಗಿ ಏನ್ ಕಾಣ್ತು ಅಂತ ಹೇಳ್ತೀರಾ? ಸರಿಯಾಗಿ ಯೋಚನೆ ಮಾಡಿ ನಂಗೆ ಆನ್ಸರ್ನ ಕಮೆಂಟ್ ಅಲ್ಲಿ ಹೇಳಿ. ಇಲ್ಲಿ ಒಂದೇ ರೀತಿ ಎರಡು ಗಾರ್ಡ್ ಇದ್ದಾರೆ, ಇಬ್ರ ಫೇಸ್ ಕೂಡ ಸೇಮ್ ಇದೆ. ಅದು ಹೇಗ್ ಸಾಧ್ಯ ಅಂದ್ರೆ ಕಳ್ಳ ಗಾರ್ಡ್ ನ ನಕಲಿ ಫೇಸ್ ಅನ್ನ ಹಾಕೊಂಡು ಕಳ್ತನ ಮಾಡಿರ್ಬೇಕು. ನಕಲಿ ಗಾರ್ಡ್ ನ ಫಿಂಗರ್ ಪ್ರಿಂಟ್ ನ ತಗೊಳ್ಳೋದಕ್ಕೆ ಇವನು ಪ್ರಯತ್ನ ಪಡ್ತಾನೆ, ಆದ್ರೆ ಅವನಿಗೆ ಸಿಗೋದಿಲ್ಲ. ವೆರಿ ವೆರಿ ಇಂಟ್ರೆಸ್ಟಿಂಗ್. ಮೆಹುಲ್ ಮ್ಯೂಸಿಯಂ ಅನ್ನ ಅಕ್ಕಪಕ್ಕ ಕೂಡ ನೋಡ್ತಾನೆ. ಅವನಿಗೆ ಅಲ್ಲಿ ಒಂದು ಬಾಕ್ಸ್ ಸಿಗುತ್ತೆ, ಆದ್ರೆ ಆ ಬಾಕ್ಸ್ ನ ಓಪನ್ ಮಾಡೋದಕ್ಕೆ ಪಾಸ್ವರ್ಡ್ ಬೇಕು. ಸರಿಯಾಗಿ ನಂಬರ್ಸ್ ನ ನೋಡಿ. ಕ್ವಶನ್ ಮಾರ್ಕ್ ಜಾಗದಲ್ಲಿ ಏನ್ ಬರುತ್ತೆ ಅಂತ ಹೇಳ್ತೀರಾ? ಯೋಚನೆ ಮಾಡಿ ನಿಮ್ಮ ಆನ್ಸರ್ನ ಕಮೆಂಟ್ ಅಲ್ಲಿ ಹೇಳಿ. ಮಲ್ಟಿಪ್ಲೇ ಜಾಗದಲ್ಲಿ ಪ್ಲಸ್ ಮಾಡಿ, ನಿಮ್ಗೆ ಕೋಡ್ ಸಿಗುತ್ತೆ. ಅಂದ್ರೆ ಫಸ್ಟ್ 1+2+3 6, ಸೆಕೆಂಡ್ ಅಲ್ಲಿ 1+2+4 7. ಅಂದ್ರೆ ಕೋಡ್ಗೋಸ್ಕರ 1+4+3 ಆಗುತ್ತೆ. ಸೊ ಕೋಡ್ ನ ಪ್ರೆಸ್ ಮಾಡ್ತಾನೆ, ಬಾಕ್ಸ್ ಓಪನ್ ಆಗುತ್ತೆ. ಬಾಕ್ಸ್ ಒಳಗಡೆ ಸಿಟಿ ಮ್ಯಾಪ್ ಇರುತ್ತೆ. ಕಳ್ತನಾದ 2 ಮ್ಯೂಸಿಯಂ ಅಲ್ಲಿ ಕಳ್ಳ ಮಾರ್ಕ್ ಮಾಡಿರ್ತಾನೆ. ಖಂಡಿತ ಈ ಬಾಕ್ಸ್ ಆ ಕಳ್ಳಂದೇ ಆಗಿರ್ಬೇಕು. ಮ್ಯಾಪ್ ಅಲ್ಲಿ ಇನ್ನೊಂದು ಲೊಕೇಶನ್ ಕೂಡ ಮಾರ್ಕ್ ಆಗಿದೆ. ಖಂಡಿತ ನೆಕ್ಸ್ಟ್ ಕಳ್ತನ ಇಲ್ಲೇ ಆಗುತ್ತೆ. ಮೆಹುಲ್ ತನ್ನ ಕಾರನ್ನ ತಗೋತಾನೆ, ಆ ಲೊಕೇಶನ್ಗೆ ಹೋಗ್ತಾನೆ. ಅಲ್ಲಿ ಮೆಹುಲ್ಗೆ 3 ಮ್ಯೂಸಿಯಂ ಕಾಣುತ್ತೆ. ನೀವ್ ಹೇಳ್ತೀರಾ ಯಾವ ಮ್ಯೂಸಿಯಂ ಅಲ್ಲಿ ಕಳ್ತನ ಆಗುತ್ತೆ? 1, 2 ಅಥವಾ 3 ಅಲ್ಲ. ಚೆನ್ನಾಗಿ ಯೋಚನೆ ಮಾಡಿ ನಿಮ್ಮ ಆನ್ಸರ್ ಅನ್ನ ಕಮೆಂಟ್ ಅಲ್ಲಿ ಹೇಳಬಹುದು. ಮೊದಲು ವುಡನ್ ಆಂಟಿಕ್ ಮ್ಯೂಸಿಯಂ. ಕಳ್ಳ ಡೈಮಂಡ್ ಅನ್ನ ಕದಿತಾನೆ. ಇಲ್ಲಿ ಅವನು ಕದಿಯೋದಿಲ್ಲ. ಸೆಕೆಂಡ್ ಒನ್ ಡೈಮಂಡ್ ಇದೆ, ಅದು ಆನ್ ಸೇಲ್ ಅಲ್ಲಿದೆ, ಅಂದ್ರೆ ಒಳಗಡೆ ಏನು ಇರಲ್ಲ. ಕಳ್ಳ 3ನೇ ಮ್ಯೂಸಿಯಂಗೆ ಬರ್ತಾನೆ. ಮೆಹುಲ್ ಬೇಗ ಮ್ಯೂಸಿಯಂ ಒಳಗಡೆ ಹೋಗ್ತಾನೆ, ಆದ್ರೆ ಒಳಗಡೆ ಹೋದ ತಕ್ಷಣ ಲೈಟು ಆಫ್ ಆಗುತ್ತೆ. ಖಂಡಿತ ಕಳ್ತನ ಮಾಡೋದಕ್ಕೆ ಕಳ್ಳ ಲೈಟ್ ನ ಆಫ್ ಮಾಡಿರ್ಬೇಕು. ಅಂದ್ರೆ ಪೂರ್ತಿ ಮ್ಯೂಸಿಯಂ ನ ಲೈಟ್ ಹೋಗಿದೆ, ಅಂದ್ರೆ ಮೇನ್ ಸಪ್ಲೈ ಆಫ್ ಆಗಿರ್ಬೇಕು. ಮೆಹುಲ್ ಮ್ಯೂಸಿಯಂ ಮೇನ್ ಸಪ್ಲೈನ ಹುಡುಕ್ತಾನೆ. ಮೆಹುಲ್ಗೆ ಮುಂದ್ಗಡೆ 2 ಡೋರ್ ಸಿಗುತ್ತೆ. ಯಾವ ಡೋರು ಮೇನ್ ಸಪ್ಲೈಗೆ ಹೋಗುತ್ತೆ ಹೇಳ್ತೀರಾ? ಎ ಅಥವಾ ಬಿ? ಸರಿಯಾಗಿ ಯೋಚನೆ ಮಾಡಿ ನಿಮ್ಮ ಆನ್ಸರ್ನ ಕಮೆಂಟ್ ಅಲ್ಲಿ ಹೇಳಬಹುದು. ಏನೋ ಫುಲ್ ಸ್ಟೆಪ್ ಒಳಗಡೆ ಬರ್ತಾ ಇದೆ, ಅಂದ್ರೆ ಯಾರೋ ಹೊರಗಡೆಯಿಂದ ಒಳಗಡೆ ಬಂದ್ಯಾರೆ. ಅವನು ಖಂಡಿತವಾಗಿ ಮೀಟರ್ಸ್ ಆಫ್ ನ ಕೊಠಡಿಗೆ ಹೋಗಿರಬೇಕು. ಎ ಡೋರಿಂದ ಒಳಗಡೆ ಬಂದಿರಬೇಕು. ಆ ಡೋರಿಂದ ಮೆಹುಲ್ ಹೊರಗಡೆ ಹೋಗ್ತಾನೆ. ಅವನಿಗೆ ಮೀಟರ್ ಸಿಗುತ್ತೆ. ಆ ಮೀಟರ್ನ ಆನ್ ಮಾಡ್ತಾನೆ. ಲೈಟ್ ವಾಪಸ್ ಬರುತ್ತೆ.
ಸೆಕ್ಯೂರಿಟಿನ ಸಹಾಯದಿಂದ ಎಲ್ಲ ಎಕ್ಸಿಟ್ ಡೋರ್ನ ಕ್ಲೋಸ್ ಮಾಡ್ಕೋತಾನೆ. ಮೆಹುಲ್ಗೆ 4 ಜನ ಮೇಲೆ ಡೌಟು. ಅವರು ಮ್ಯೂಸಿಯಂನ ಸ್ಟಾಫ್ ಆಗಿರ್ತಾರೆ. ಅವರ ಐಡಿ ಕಾರ್ಡ್ ಅನ್ನ ಚೆಕ್ ಮಾಡ್ತಾನೆ. ಮೆಹುಲ್ಗೆ ಅರ್ಥ ಆಗುತ್ತೆ ಯಾವ ಐಡಿ ಕಾರ್ಡ್ ನಕಲಿ ಅಂತ. ನಿಮ್ಗೆ ಇದು ಅರ್ಥ ಆಯ್ತಾ? ಸರಿಯಾಗಿ ಯೋಚನೆ ಮಾಡಿ ನಿಮ್ಮ ಆನ್ಸರ್ನ ಕಮೆಂಟ್ ಅಲ್ಲಿ ಹೇಳಿ. ಸೆಕೆಂಡ್ ಒನ್ ಮತ್ತೆ ಥರ್ಡ್ ಒನ್ ಎರಡು ಐಡಿ ಕಾರ್ಡ್ ಅಲ್ಲಿ 29th ಫೆಬ್ ಇದೆ. ಎರಡನೇದ್ರಲ್ಲಿ 2000 ಇದೆ, ಅದು ಇಯರ್ ಸರಿಯಾಗಿದೆ. 4 ಸೀಟ್ ಡಿವಿಸಿಬಲ್ ವ್ಯಾಲ್ಯೂ ಇರೋದ್ರಲ್ಲಿ 29 ಡೇಸ್ ಇರುತ್ತೆ. ಆದ್ರೆ ಮೂರನೇ ಕಾರ್ಡಲ್ಲಿ 2001 ಇದೆ, ಅದು ತಪ್ಪು. ಮೆಹುಲ್ಗೆ ಅರ್ಥ ಆಗುತ್ತೆ. ಅವನ್ನ ಹಿಡ್ದ್ಬಿಡ್ತಾನೆ. ಹೇಳು, ಕಳ್ತನವನ್ನ ಹೇಗ್ ಮಾಡ್ದೆ? ಆವಾಗ ಅವನು ಹೇಳ್ತಾನೆ, ಸರ್ ಇದು ನಾನು ಮೊದಲು ಕದ್ದಿದ್ದು. ಒಬ್ಬ ನಂಗೆ 1 ಲಕ್ಷ ರೂಪಾಯಿಯನ್ನ ಕೊಟ್ಟು ಈ ಡೈಮಂಡ್ ನ ಕದ್ದಿದ್ದಕ್ಕೆ ಹೇಳ್ದ. ಅದು ಬಿಟ್ರೆ ನಂಗೆ ಏನೂ ಗೊತ್ತಿಲ್ಲ ಸರ್. ವೆರಿ ಇಂಟ್ರೆಸ್ಟಿಂಗ್. ಕಳ್ಳ ತುಂಬಾ ಬುದ್ಧಿವಂತ. ಅವನಾಗೆ ಬಂದಿಲ್ಲ, ಬೇರೆಯವ್ರನ್ನ ಕಳ್ಸಿದಾನೆ. ಮೆಹುಲ್ ಬೇಗ ಇನ್ನೊಂದು ಮ್ಯೂಸಿಯಂಗೆ ಹೋಗ್ತಾನೆ. ಅಲ್ಲಿ ಕಳ್ತನ ಆಗ್ಬಹುದು. ಅಲ್ಲಿ CCTV ಕ್ಯಾಮ್ರಾವನ್ನ ಅವನು ಹಾಕ್ತಾನೆ. ಡೈಮಂಡ್ ನ ಅಕ್ಕಪಕ್ಕದಲ್ಲಿ ಟ್ರಾಪ್ ಅನ್ನ ಇಡ್ತಾನೆ. ಅವನು ಡೈಮಂಡ್ ಹತ್ರ ಬಂದ್ಬಿಟ್ರೆ ಆ ಕಳ್ಳ ಖಂಡಿತ ಸಿಕ್ಕಿ ಬೀಳ್ತಾನೆ. ಮೆಹುಲ್ ಹೊರಗಡೆ ಹೋಗಿ ಕಳ್ಳಂಗೋಸ್ಕರ ಕಾಯ್ತಾನೆ. ತುಂಬಾ ಹೊತ್ತಾಗುತ್ತೆ, ಕಳ್ಳ ಬರೋದಿಲ್ಲ. ಮೆಹುಲ್ ಒಳಗಡೆ ಹೋಗಿ ನೋಡ್ಬೇಕಾದ್ರೆ ತುಂಬಾ ಶಾಕ್ ಆಗ್ತಾನೆ. ಡೈಮಂಡ್ ನ ಕದ್ದಾಯ್ತು. ಮೆಹುಲ್ ಡೈಮಂಡ್ ನ ಪಕ್ಕಕ್ಕೆ ಹೋಗ್ತಾನೆ. ಅವನ್ ಟ್ರಾಪ್ ಅಲ್ಲಿ ಅವನೇ ಸಿಕ್ಕಿ ಬೀಳ್ತಾನೆ. ಕಳ್ಳ ಮೆಹುಲ್ ಬಂಧನ ಆಗೋದಕ್ಕೆ ರಿವರ್ಸ್ ಟ್ಯಾಪ್ ಅನ್ನ ಹಾಕಿದ್ದ. ಟ್ರಾಪ್ ಇಂದ ಹೊರಗಡೆ ಬರೋದಕ್ಕೆ ಈ 3 ಬಟನ್ ಅಲ್ಲಿ ಒಂದು ಬಟನ್ ಪ್ರೆಸ್ ಮಾಡಬೇಕು. ಯೋಚನೆ ಮಾಡಿ ಲಾಜಿಕಲ್ ಆರ್ಮಿ, ನಂಗೆ ಹೇಳಿ ಯಾವ ಬಟನ್ ಪ್ರೆಸ್ ಮಾಡಬೇಕು? ಟೈಗರ್, ಜಿಬ್ರಾ ಅಥವಾ ಜಿರಾಫ್? ಗಮನ ಕೊಟ್ಟು ನೋಡಿ, ಅರ್ಥ ಮಾಡ್ಕೊಂಡು ನಂಗೆ ಆನ್ಸರ್ನ ಕಮೆಂಟ್ ಅಲ್ಲಿ ಹೇಳಿ. ಕೇಜ್ನ ಪ್ಯಾಟರ್ನ್ ಸರಿಯಾಗಿ ನೋಡಿ. ಆಲ್ಟರ್ನೇಟ್ ವೈಟ್ ಬ್ಲಾಕ್ ಪ್ಯಾಟರ್ನ್ ಅಂದ್ರೆ ಜಿಬ್ರಾ ಪ್ಯಾಟರ್ನ್. ಮೆಹುಲ್ ಜಿಬ್ರಾ ಬಟನ್ನ ಪ್ರೆಸ್ ಮಾಡಬೇಕು. ಮೆಹುಲ್ ಬಟನ್ನ ಪ್ರೆಸ್ ಮಾಡಿ ಗೇಟ್ ನ ಓಪನ್ ಮಾಡ್ತಾನೆ. ಮೆಹುಲ್ CCTV ಫುಟೇಜ್ ಅನ್ನ ನೋಡ್ತಾನೆ. ಕಳ್ಳ ಹಗ್ಗವನ್ನ ಯೂಸ್ ಮಾಡ್ಕೊಂಡು ಬಂದಿರ್ತಾನೆ. ಡೈಮಂಡ್ ತಗೊಂಡು ಓಡೋದ. ಅವನು ಹುಲಿ ಆದ್ರೆ ಮೆಹುಲ್ ಹೆಬ್ಬುಲಿ. ಮೆಹುಲ್ ಡೈಮಂಡ್ ಅಲ್ಲಿ ಒಂದು ಸೆನ್ಸರ್ನ ಅಳವಡಿಸಿರ್ತಾನೆ. ಇದರಿಂದ ಕಳ್ಳನ ಟ್ರ್ಯಾಕ್ ಮಾಡಬಹುದು. ಮೆಹುಲ್ ಪೊಲೀಸ್ನ ಸಹಾಯದಿಂದ ಅವನ ಟ್ರ್ಯಾಕ್ ಮಾಡ್ಕೊಂಡು ಅವನ ಅಡ್ಡಕ್ಕೆ ಹೋಗ್ತಾನೆ. ಮುಂದ್ಗಡೆ 3 ಮನೆ ಇದೆ. ಈ 3 ಮನೆಯಲ್ಲಿ ಯಾವ್ದು ಕಳ್ಳನ್ ಮನೆ ಅಂತ ಹೇಳ್ತೀರಾ? ಸರಿಯಾಗಿ ಯೋಚನೆ ಮಾಡಿ ಲಾಜಿಕಲ್ ಆರ್ಮಿ. ಮನೆ ಸಿ ಹತ್ರ ಬಟ್ಟೆ ಒಣಗಾಕಿದ್ದಾರೆ. ಇದು ಕಳ್ಳ ಹಾಕಿದ್ದ ಅದೇ ಬಟ್ಟೆ. ಮೆಹುಲ್ಗೆ ಅರ್ಥ ಆಗುತ್ತೆ. ಪೊಲೀಸ್ ಜೊತೆಗೆ ಆ ಮನೆಯನ್ನ ರೈಡ್ ಮಾಡ್ತಾನೆ. ಎಲ್ಲ ಕಳ್ಳರನ್ನ ಹಿಡಿದು ಬಿಡ್ತಾನೆ. ಅವನ ಹತ್ರ ಡೈಮಂಡ್ ಕೂಡ ಸಿಗುತ್ತೆ. ಅದನ್ನ ಹೊರದೇಶದಲ್ಲಿ ಇವನು ಮಾರ್ತಾ ಇದ್ದ. ಕೇಸ್ ಸಾಲ್ವ್ಡ್. ಡಿಟೆಕ್ಟಿವ್ ಮೆಹುಲ್ ರಾಕ್ಸ್.